ಪಾಕಿಸ್ತಾನದ ಹೇಡಿತನದ ನಡೆಗೆ ಭಾರತ ಆಪರೇಷನ್ ಮೂಲಕ ತಕ್ಕ ಉತ್ತರವನ್ನೇ ನೀಡಿದೆ. ಮಾಕ್ ಡ್ರಿಲ್ ಅಂತಲೇ ಇಡೀ ಭಾರತೀಯ ಜನರನ್ನ ಒಂದೆಡೆ ಭಾರತ ಅಲರ್ಟ್ ಮಾಡಿಸಿತು. ಮತ್ತೊಂದು ಕಡೆ ಪಾಕಿಸ್ತಾನ ಹಾಗೂ ಉಗ್ರರ ಕಂಪ್ಲೀಟ್ ಫೋಕಸ್ ಡೈವರ್ಟ್ ಮಾಡಿತು. ಆ ನಂತರವೇ ತನ್ನ ಬತ್ತಡಿಕೆಯಿಂದ ಆಪರೇಷನ್ ಸಿಂಧೂರ ಅಸ್ತ್ರವನ್ನ ಪ್ರಯೋಗ ಮಾಡಿತು. ಈ ಮೂಲಕ ಭಾರತ ಯುದ್ಧ ಶುರು ಮಾಡಿಯಾಗಿದೆ. ಆದರೆ ಯುದ್ಧದ ಸಂದರ್ಭದಲ್ಲಿ ಜನ ಹೇಗೆ ಸನ್ನಿವೇಶಗಳನ್ನ ನಿಭಾಯಿಸಬೇಕು, ಯಾವ ರೀತಿ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದರ ಕುರಿತು ಆಪರೇಷನ್ ಅಭ್ಯಾಸ ಹೆಸರಲ್ಲಿ ಮಾಕ್ ಡ್ರಿಲ್ ಶುರು ಮಾಡಿದೆ. ಬೆಂಗಳೂರು, ರಾಯಚೂರು, ಶಿವಮೊಗ್ಗದಲ್ಲೂ ಕೂಡ ಮಾಕ್ ಡ್ರಿಲ್ಗೆ ಚಾಲನೆ ಸಿಕ್ಕಿದೆ. ಈ ರಣರೋಚಕ ಮಾಕ್ ಡ್ರಿಲ್ಗೆ ಬೆಂಗಳೂರಿನ 35ರ ಪೈಕಿ 35 ಕಡೆಗಳಲ್ಲಿ ಸಮರ ಸೈರನ್ ಮೊಳಗಿಸಲಾಗಿದೆ. ಇನ್ನು ಸೈರನ್ ಮೊಳಗಿದ ನಂತರ ಆಯಾ ಜಾಗಗಳಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಆಗಿತ್ತು. ಬ್ಲಾಕ್ಔಟ್ ಅಂತಂದ್ರೆ ನಿರ್ದಿಷ್ಟ ಸಮಯದವರೆಗೂ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ವಾಹನಗಳ ಹೆಡ್ಲೈಟ್ಸ್ ಕೂಡ ಆನ್ ಆಗಿರೋ ಹಾಗಿಲ್ಲ. ಕತ್ತಲಲ್ಲಿ ನಡೆಯುವ ಕಾರ್ಯಾಚರಣೆ ಕುರಿತು ಅಣುಕು ಪ್ರದರ್ಶನ ನಡೆಸಲಾಗಿದೆ. ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಸಂಪೂರ್ಣ ಕತ್ತಲೆಯಲ್ಲಿ ಸಮರಾಭ್ಯಾಸ ನಡೆಸಲಾಗಿದೆ. ಈ ಸಮಯದಲ್ಲಿ ಎಲ್ಲರೂ ಮನೆಯೊಳಗೆ ಇರುವಂತೆ ಸೂಚಿಸಲಾಗಿತ್ತು. ವಾಹನವನ್ನು ಕೂಡ ತಡೆದು ಲೈಟ್ ಕೂಡ ಬೀಳದಂತೆ ಬ್ಲಾಕ್ಔಟ್ ಡ್ರಿಲ್ ನಡೆಸಲಾಗಿದೆ. ಮೊದಲು ಸೈರನ್ ಮೊಳಗಿದ್ದು ಆನಂತರ ತಕ್ಷಣವೇ ಲೈಟ್ಸ್ ಆಫ್ ಆಗಿತ್ತು. ಆನಂತರ ಇಂತಹ ಪ್ಯಾನಿಕ್ ಸಮಯದಲ್ಲಿ ಜನ ಏನ್ ಮಾಡಬೇಕು ಹಾಗೂ ಇತ್ಯಾದಿಗಳನ್ನ ಅಣುಕು ಪ್ರದರ್ಶನ ಮಾಡಿದ್ದಾರೆ. ನೀನು ಹಿಂಗೆ ಬಂದಿದ್ದೀವಿ